ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ನಮಸ್ತೆ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಸ್, ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆಮೇಲೆ ನೋಡಿರೋ ಪ್ರಕಾರ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ. ಎಸ್, ಒಂದು ಸ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆಲ್ರೆಡಿ ಎಲ್ಲರೂ ವಿಡಿಯೋ ಮಾಡಿದ್ದಾರೆ, ಬಟ್ ಕ್ಲಿಯರ್ ಆಗಿ ಡೀಟೇಲ್ಡ್ ಆಗಿ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ತೀನಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐಡಿಗೂ ಏನ್ ಲಿಂಕ್ ಇದೆ ಅಂತ ನಿಮ್ಗೆ ತಿಳಿಸ್ತೀನಿ ಬನ್ನಿ. ಏನಪ್ಪಾ ಅಂತಂದ್ರೆ ಸುಮಾರು ವೋಟರ್ ಐಡಿಗಳು ಡಿಲೀಟ್ ಆಗ್ಬಿಟ್ಟಿದೆ ಗೊತ್ತಾ. ಏನಂದ್ರೆ ಕೊಡ್ದಿದ್ರೆ ಏನಾಯ್ತು, SIR ಫಾರ್ಮು ಡಿಲೀಟ್ ಆಗ್ಬಿಡುತ್ತೆ, ಡಿಲೀಟ್ ಏನಾಗಲ್ಲ, ಅವ್ರಿಗೆ ವೋಟ್ ಬೇಕು ಅಂದ್ರೆ ಅವ್ರು ಡಿಲೀಟ್ ಮಾಡಲ್ಲ ಅಂತ. ಹಂಗಲ್ಲ, ಎಷ್ಟೋ 1 ಕೋಟಿ ಮೇಲೆ ವೋಟರ್ ಐಡಿ ಡಿಲೀಟ್ ಆಗ್ಬಿಟ್ಟಿದೆ ಆಲ್ರೆಡಿ. ನಾನು ಹಿಂದೆನೂ ಹೇಳಿದ್ದೆ ನಿಮ್ಗೆ, ಆನ್ಲೈನ್ ಅಲ್ಲಿ ಮಾಡಿದ್ರು ಸಾಕು ಅಂತ. ಇವನ್ ನಂದು ವೋಟರ್ ಐಡಿನೇ ಡಿಲೀಟ್ ಆಗ್ಬಿಟ್ಟಿದೆ ಗುರು. ಅದು ನನ್ಗೆ ಬೇಜಾರು. ನೆನ್ನೆಲ್ಲ ನಾನು ಒಂಥರ ಇತ್ತು ನನ್ಗೆ ಮನ್ಸೆಲ್ಲ. ಯಾಕಂದ್ರೆ ವೋಟರ್ ಐಡಿನೇ ಡಿಲೀಟ್ ಆಗ್ಬಿಟ್ಟಿದೆ. ನಾನು ಆನ್ಲೈನ್ ಅಲ್ಲಿ ಮಾಡಿದ್ರೆ ಆಗುತ್ತೆ ಅಂತ ನಾನೇನ್ ಮಾಡಿದ್ದೆ ಅಂದ್ರೆ ಆನ್ಲೈನ್ ಅಲ್ಲಿ ಮಾಡ್ಕೊಂಡ್ಬಿಟ್ಟೆ. ಸೊ ಹಂಗಾಗಿ ನಾನು BBMP ಅವ್ರಿಗೆ ವಿಚಾರಿಸ್ಬಿಟ್ಟೆ. ನಾನು ಆಕ್ಚುಲಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ್ದೆ, ಬಟ್ ಅದೇನಾಗಿದೆ ಅಂದ್ರೆ ಆನ್ಲೈನ್ ಅಲ್ಲಿ ಅವರೆಲ್ಲ ಡಿಲೀಟ್ ಆದ್ಮೇಲೆ ಡೇಟಾ ಎಲ್ಲ ಡಿಲೀಟ್ ಆದ್ಮೇಲೆ ಆಮೇಲೆ ಹೇಳ್ತಾರೆ ಆನ್ಲೈನ್ ಎಕ್ಸೆಪ್ಟ್ ಆಗಿಲ್ಲಮ್ಮ ಅಂತ ಹೇಳ್ತಾರೆ. ಎಷ್ಟೊಂದು ಬೇಜಾರಾಯ್ತು ಅಂದ್ರೆ, ಅಟ್ ಲೀಸ್ಟ್ ನನ್ಗೆ ಈ ಆನ್ಲೈನ್ ಎಲ್ಲ ಎಕ್ಸೆಪ್ಟ್ ಆಗಲ್ಲ ಅಂದ್ರೆ ನಾನು ಫಾರ್ಮ್ SIR ಫಾರ್ಮ್ ನೀವು ಹೇಗೆ ಫಿಲ್ ಮಾಡ್ಕೊತಿದ್ದೀರಾ ಆ ತರ ನಾನು ಕೊಡ್ತಾ ಇದ್ದೆ. ನಾನು ಆಕ್ಚುಲಿ ಹಿಂದೆ ವಿಡಿಯೋದಲ್ಲಿ ನಂದೇ ಫಾರ್ಮ್ ತೋರಿಸಿದೀನಿ ಗುರು. ನನ್ಗೆ ಹೋಗಿ ಕೊಡಕ್ ಟೈಮ್ ಆಗ್ತಾ ಇಲ್ಲ ಅಂತ. ಸೊ ನನ್ ಫಾರ್ಮ್ ನನ್ ಮನೇಲಿ ಇಟ್ಕೊಂಡು ನನ್ ಕೊಟ್ಟಿಲ್ಲ, ಸೊ ನನ್ ಡಿಲೀಟ್ ಆಗಿದೆ. ಸೊ ಇಂಥದ್ ಎಷ್ಟು ಸುಮಾರು 1 ಕೋಟಿ ಮೇಲೆ ವೋಟರ್ ಐಡಿ ಲಿಸ್ಟ್ ಡಿಲೀಟ್ ಆಗಿದೆ. ಇವಾಗ ನೀವೇನಂತೀರಾ ಅಂದ್ರೆ, ಹೌದು ನೀವು ಕೊಟ್ಟಿಲ್ಲ, ನಿಮ್ದು ಡಿಲೀಟ್ ಆಗಿದೆ, ಅದು ನಿಮ್ ಹಣೆ ಬರಹ, ನಾವೇನ್ ಮಾಡಕ್ಕಾಗುತ್ತೆ, ನಾವು ಕೊಟ್ಟಿಲ್ಲ. ಇದಕ್ಕೆ ಏನಂದ್ರೆ ನಿಮ್ಗೆ ನಾನ್ ಏನ್ ಮಾಹಿತಿ ಕೊಡ್ಬೇಕು ಅಂತ ಇದ್ದೀನಿ ಅಂದ್ರೆ, ಇವಾಗ ವೋಟರ್ ಐಡಿ ನೀವ್ ಯಾರು ಡಿಲೀಟ್ ಆಗಿದೆ ಅವರು ಎತ್ತೆಚ್ಕೊಂಡು ಅಟ್ಲೀಸ್ಟ್ ರೇಷನ್ ಕಾರ್ಡ್ EKYC ಬಿಟ್ಟಿದ್ದಾರೆ. ವೋಟರ್ ಐಡಿ ಟು ರೇಷನ್ ಕಾರ್ಡ್ ಲಿಂಕ್ ಇರುತ್ತೆ. ರೇಷನ್ ಕಾರ್ಡ್ಗೆ 2000ದಿಂದ ಇದೆಲ್ಲ ಲಿಂಕ್ ಇದೆ ಹಿಂಗೆ. ಸೊ ಹಂಗಾಗಿ ನಿಮ್ಗೆ ರೇಷನ್ ಕಾರ್ಡ್ ಡಿಲೀಟ್ ಆಗ್ಬಾರ್ದು ಅಂತಂದ್ರೆ EKYC ಮಾಡಿ 1ನೇ ತಾರೀಕಿಂದ ಮತ್ತೆ ಬಿಟ್ಟಿದ್ದಾರೆ ನೋಡಿ. ಸರ್ವರ್ ಇಲ್ಲ ಅಂತ ಎಲ್ಲ ವಾಪಸ್ ಕಳ್ಸಿದ್ರು ನಿಮ್ಮ ಡಿಪೋಗಳಲ್ಲಿ ಎಲ್ಲ. ಸೊ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಮತ್ತೆ 1ನೇ ತಾರೀಕಿಂದ EKYC ಬಿಟ್ಟಿದ್ದಾರೆ. ಸೊ ಹಂಗಾಗಿ ನೀವ್ ಯಾರು ಮಿಸ್ ಮಾಡದೆ ಹೋಗಿ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿ ನೀವು ನಿಮ್ದು ರೇಷನ್ ಕಾರ್ಡ್ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದೆಲ್ಲ 2000ಗೋಸ್ಕರನೇ ಬಂದಿರೋದು. ಇಷ್ಟೆಲ್ಲ ವೆರಿಫಿಕೇಶನ್, ಡೀಪ್ ಆಗಿ ವೆರಿಫಿಕೇಶನ್ ಹೋಗ್ತಾ ಇರೋದೇ 2000ಗೋಸ್ಕರ. ಸೊ ಇವಾಗ ಆಧಾರ್ ಕಾರ್ಡ್ಗೆ ವೋಟರ್ ಐಡಿ ಲಿಂಕ್ ಇದೆ, ರೇಷನ್ ಕಾರ್ಡ್ ಲಿಂಕ್ ಇದೆ. ಇವಾಗ ಆಧಾರ್ ಕಾರ್ಡ್ ಬೇಸ್ ಮೇಲೆನೆ ಮಾಡ್ತಾ ಇರೋದು. ಸೊ ವೋಟರ್ ಐಡಿ ಟು ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ಟು ರೇಷನ್ ಕಾರ್ಡ್ಗೆ ಹೆಂಗು ಬಂದೇ ಬರ್ತಾರೆ. ಮತ್ತೆ ಇವಾಗ ಸೆಕೆಂಡ್ ಸ್ಟೆಪ್ ಅವ್ರದ್ದು ರೇಷನ್ ಕಾರ್ಡ್ ಆಗಿರುತ್ತೆ. ಸೊ ಹಂಗಾಗಿ ನೀವು ಯಾರು ಮಿಸ್ ಮಾಡದೆ ಹೋಗಿ ನಿಮ್ಮ ರೇಷನ್ ಡಿಪೋಗಳಲ್ಲಿ ಹೋಗಿ, ಎಲ್ಲಿ ನೀವು ತಿಂಗಳಿಗೆ ತಗೊಂತೀರಾ ಅಲ್ಲಿ ಹೋಗಿ ನೀವು EKYC ಮಾಡ್ಬಿಡಿ. ಅಂದ್ರೆ ನಿಮ್ಮ ಥಂಬ್ ಕೊಟ್ಬಿಡಿ, ಫ್ಯಾಮಿಲಿ ಜೊತೆ ಹೋಗಿ ಕೊಟ್ಬಿಡಿ. ಯಾಕಂದ್ರೆ ವೋಟರ್ ಐಡಿಯಿಂದ ನೆಕ್ಸ್ಟ್ ರೇಷನ್ ಕಾರ್ಡ್ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ನೀವು ಬೇಗ 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 ಹೋಗಿ ಮಿಸ್ ಮಾಡ್ಬಿಡಿ. ಏನೇ ಕೆಲಸ ಇದ್ರು 1 ದಿವಸ ರಜಾ ಹಾಕಿ. ನನ್ಗೆ ರಜಾ ಇಲ್ಲ ಅಂತಾನೆ ನಾನು ಹೋಗಿ ಫಾರ್ಮ್ ಕೊಟ್ಟಿಲ್ಲ ನೋಡಿ. ಸೊ ನಂದು ಮಿಸ್ ಆಯ್ತು. ಸೊ ಹಂಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು. ಯಾಕಂದ್ರೆ ನಾನು 1 ಕೋಟಿ ಜನತೆಯಲ್ಲಿ ಯಾರ್ದು ವೋಟರ್ ಐಡಿ ಲಿಸ್ಟ್ ಡಿಲೀಟ್ ಆಗಿದೆ ಅದ್ರಲ್ಲಿ ನಾನೊಬ್ಳಾಗಿರ್ತೀನಿ. ಸೊ ಹಂಗಾಗಿ ಪ್ಲೀಸ್ ಯಾರು ಮಿಸ್ ಮಾಡದೆ ಹೋಗಿ ನಿಮ್ಮ ಡಿಪೋಗಳಲ್ಲಿ EKYC ಮಾಡಿ ಅಂತ ಹೇಳ್ತಾ ಇದ್ದೀನಿ. ಜಾಸ್ತಿ ಇವತ್ತು ನಾನು ನಿಮ್ಗೆ ಜಾಸ್ತಿ ಏನು ಹೇಳಲ್ಲ, ಇಷ್ಟೇ ಹೇಳ್ತಾ ಇರೋದು, ರಿಕ್ವೆಸ್ಟ್ ಮಾಡ್ಕೊಂತಾ ಇರೋದೆ ನಿಮ್ಗೆಲ್ರಿಗೂ. ನನ್ನ ಕಡೆಯಿಂದ ನಾನು ಈ ವಿಡಿಯೋ ಮಾಡ್ಬೇಕು ಅಂತ ಅನಿಸ್ತು. ಸೊ ಹಂಗಾಗಿ ಮಾಡ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ 2,000ನೇ ಹೆಲ್ಪ್ ಆಗಿದೆ. 2,000 ಹೋಗ್ಲಿ ಗುರು, ಎಷ್ಟೋ ಜನಕ್ಕೆ BPL ಕಾರ್ಡ್ ಹಾಸ್ಪಿಟಲ್ಗೆಲ್ಲ ಯೂಸ್ ಆಗುತ್ತೆ. ಸೊ ಹಂಗಾಗಿ ರೇಷನ್ ಕಾರ್ಡ್ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ ನೊಂದಿಗೆ ಮತ್ತೆ ಸಿಗ್ತೀನಿ. ಡೇ ಬೈ ಡೇ ಯಾರು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಾನು ಗೃಹಲಕ್ಷ್ಮಿ ಈ ಗೌರ್ಮೆಂಟ್ ಗ್ಯಾರಂಟಿ ಸ್ಕೀಮ್ಗಳು ಬಿಟ್ಟು ಮತ್ತೆ ಬೇರೆ ವಿಡಿಯೋ ಮಾಡಿದ್ರು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಬೇರೆ ವಿಡಿಯೋ ಮಾಡಿ ಹಾಕಿದ್ರೆ
ಅದಕ್ಕೆ ವ್ಯೂಸೇ ಬರಲ್ಲ. ಆ್ಯಕ್ಚುಲಿ ನನಗೆ ಅದು ಬೇಜಾರಾಗುತ್ತೆ. ಸೊ ಹಾಗಾಗಿ ಎಲ್ಲ ಸ್ಟೂಡೆಂಟ್ಸ್ ಬಗ್ಗೆ ಹಾಕಿರ್ತೀನಿ, ಮತ್ತೆ ಎಲ್ಲಾನು ಯೂಸ್ ಆಗೋ ಥರನೇ ಹಾಕಿರ್ತೀನಿ. ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ.